ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆ ವಿವರ ಇಲ್ಲಿದೆ. ಲಾಯರ್ ಅವರು ಸೂರ್ಯನಿಗೆ ಕರೆ ಮಾಡಿ, ನಿಮ್ಮ ಹುಡುಗನ ಸಮಸ್ಯೆ ಮುಗಿಯಿತು, ನಿಮ್ಮಮ್ಮ ಕೇಸ್ ವಾಪಸ್ ತಗೊಂಡರು ಎಂದು ಹೇಳಿದಾಗ ಸೂರ್ಯ ಆಶ್ಚರ್ಯದಿಂದ ಹೌದಾ ಸರ್, ಹೇಗೆ ಇದು ಸಾಧ್ಯವಾಯಿತು ಎಂದು ಕೇಳುತ್ತಾನೆ. ಆಗ ಲಾಯರ್, ಒಮ್ಮೆ ಕ್ಲೈಂಟ್ಗೆ ಮಾತು ಕೊಟ್ಟರೆ ಆ ಮಾತನ್ನು ಉಳಿಸಿಕೊಳ್ಳುತ್ತೇನೆ, ನೀವು ಇನ್ನು ಭಯಪಡಬೇಕಾಗಿಲ್ಲ ಎನ್ನುತ್ತಾರೆ. ನಮ್ಮಮ್ಮ ಅಷ್ಟು ಸುಲಭವಾಗಿ ಕೇಸ್ ವಾಪಸ್ ತೆಗೆದುಕೊಳ್ಳಲು ಒಪ್ಪುವುದಿಲ್ಲ ಸರ್, ನಾವು ಎಷ್ಟೊಂದು ಪ್ರಯತ್ನ ಮಾಡಿದ್ದೆವು, ಮ್ಯಾಜಿಕ್ ಮಾಡಿದ್ದೀರಿ ಸರ್ ನೀವು ಎಂದು ಸೂರ್ಯ ಖುಷಿಪಡುತ್ತಾನೆ. ಮೀನಾ ಏನಾಯಿತು ಎಂದು ಕೇಳಿದಾಗ ಸರಿ ಸರ್, ನಾನು ಆಮೇಲೆ ನಿಮ್ಮನ್ನು ಬಂದು ನೋಡುತ್ತೇನೆ ಎಂದು ಸೂರ್ಯ ಕರೆ ಕಟ್ ಮಾಡುತ್ತಾನೆ. ಸಕ್ಕರೆ ಕೇಸ್ ವಾಪಸ್ ತಗೊಂಡು ಬಿಟ್ರು ಎಂದು ಸೂರ್ಯ ಜೋರಾಗಿ ಹೇಳಿ ಖುಷಿಪಡುವಾಗ ಕುಳಿತಿದ್ದ ರಘುನಾಥ್ ಅವರು ಎದ್ದು ನಿಲ್ಲುತ್ತಾರೆ. ಮೀನಾಗೂ ತುಂಬಾ ಖುಷಿಯಾಗುತ್ತದೆ. ಮನೋಜ್ ರೂಮಿನಿಂದ ಹೊರಗೆ ಬಂದು ಸೂರ್ಯ ಏನಾಗಿದೆ ನಿನಗೆ, ಅಮ್ಮ ಮನೆಯಲ್ಲಿ ಇಲ್ಲ ಎಂದು ನಾವು ಬೇಜಾರು ಮಾಡಿಕೊಂಡಿದ್ದರೆ ನೀನು ನೋಡಿದರೆ ಈಗ ನಗ್ತಾ ಖುಷಿಪಡುತ್ತಿದ್ದೀಯಲ್ಲ ಎಂದು ಕೇಳುತ್ತಾನೆ. ಈ ಖುಷಿಗೆಲ್ಲ ಕಾರಣ ಅವರೇ ಕಣೋಲೆ ಪೆಂಗ್ವಿ ಎನ್ನುತ್ತಾನೆ ಸೂರ್ಯ. ರವಿ, ಏನು ಹೇಳುತ್ತಿದ್ದೀಯಾ ಸೂರ್ಯ, ಅದೇಗೋ ಅಮ್ಮ ಕಾರಣರಾಗುತ್ತಾರೆ ಎಂದು ಕೇಳಿದಾಗ ಮೀನಾ, ರವಿ, ನಮ್ಮ ಮನೆಯಲ್ಲಿ ಇವತ್ತು ಒಳ್ಳೆಯದೇ ನಡೀತಿದೆ ಎನ್ನುತ್ತಾಳೆ. ಶ್ರುತಿ, ಅದೇನು ಅಂತ ಸರಿಯಾಗಿ ಹೇಳಿ ಮೀನಾ ಅವರೇ ಎನ್ನುತ್ತಾಳೆ. ಸೂರ್ಯ, ಸೋಂಪೂಡಿ ಅಮ್ಮ ಮಂಜು ಮೇಲೆ ಕೊಟ್ಟಿರುವ ಕೇಸ್ ವಾಪಸ್ ತಗೊಂಡಿದ್ದಾರೆ ಎಂದು ಹೇಳುತ್ತಾನೆ. ವಾಪಸ್ ತಗೊಂಡ್ಬಿಟ್ರಾ, ಅದು ಹೇಗೆ ಎಂದು ಮನೋಜ್ ಕೇಳುತ್ತಾನೆ. ಅದು ಹೇಗೆ ಅಂತ ಬೇರೆ ಕೇಳ್ತಿದ್ದೀಯಲ್ಲೋ, ಪೊಲೀಸ್ ಸ್ಟೇಷನ್ಗೆ ಹೋದ್ರು, ಸೈನ್ ಮಾಡಿದ್ರು, ಬಂದ್ರು, ಅದೇ ವಾಪಸ್ ತಗೊಂಡ ಆಯ್ತು ಎನ್ನುತ್ತಾನೆ ಸೂರ್ಯ. ಅದಲ್ಲ ಕಣೋ ನಾನು ಕೇಳ್ತಿರೋದು, ದಿಢೀರಂತ ಹೇಗೆ ವಾಪಸ್ ತಗೊಂಡ್ರು ಅಂತ ಕೇಳಿದೆ ಎನ್ನುತ್ತಾನೆ ಮನೋಜ್. ಅಮ್ಮ ಸ್ಟೇಷನ್ಗೆ ಹೋಗಿ, ಇದು ನಮ್ಮ ಮನೆ ಜಗಳ, ನಾವೇ ಹೇಗೋ ಸರಿ ಮಾಡಿಕೊಳ್ಳುತ್ತೇವೆ, ಇದಕ್ಕೆಲ್ಲ ಪೊಲೀಸ್ ಸ್ಟೇಷನ್ ಕೋರ್ಟ್ ಅಂತೆಲ್ಲ ಬೇಡ ಅಂತ ಹೇಳಿ ಸೈನ್ ಮಾಡಿ ಬಂದಿದ್ದಾರೆ ಎನ್ನುತ್ತಾನೆ ಸೂರ್ಯ. ಆಗ ರೋಹಿಣಿ ಯೋಚನೆ ಮಾಡಲು ಶುರುಮಾಡುತ್ತಾಳೆ. ಅದು ಹೇಗೆ ಅತ್ತೆ ಇದಕ್ಕೆಲ್ಲ ಒಪ್ಪಿಕೊಂಡರು, ಅವನನ್ನು ಜೈಲಿಗೆ ಕಳಿಸುವ ತನಕ ಬಿಡುವುದಿಲ್ಲ ಎಂದು ಹೇಳುತ್ತಿದ್ದರು ಅತ್ತೆ. ಇಷ್ಟು ಸುಲಭವಾಗಿ ಕೇಸ್ ವಾಪಸ್ ತಗೊಂಡು ಬಿಟ್ಟಿದ್ದಾರಲ್ಲ, ಅದು ಹೇಗೆ ಸಾಧ್ಯ ಎಂದು ಶಾಕ್ ಆಗಿ ಮನಸ್ಸಲ್ಲೇ ಅಂದುಕೊಳ್ಳುತ್ತಿರುತ್ತಾಳೆ. ಆಗ ರವಿ, ಹೇಗೋ ಇದೆಲ್ಲ ಸಾಧ್ಯ, ಅಮ್ಮ ಇದೇ ಸಮಸ್ಯೆ ಮುಂದಿಟ್ಟುಕೊಂಡು ಮನೆ ಬಿಟ್ಟು ಹೋಗಿದ್ದಾರೆ ಹಾಗನ್ನಾಗ ಎಂದು ಹೇಳುವಾಗ ಶ್ರುತಿ ಬಂದು, ಹೇ ರವಿ, ಟೈಮ್ ಅನ್ನೋದು ಹಾಗೆಲ್ಲ ಮಾಡಿಸುತ್ತೆ, ಅತ್ತೆಗೆ ಆ ಟೈಮಲ್ಲಿ ಕೋಪ ಬಂದಿರಬೇಕು ಅನಿಸುತ್ತೆ, ಅದಕ್ಕೋಸ್ಕರ ಹಾಗೆಲ್ಲ ಮಾಡಿದ್ದಾರೆ, ಈಗ ಅವರಿಗೆ ರಿಯಲೈಸ್ ಆಗಿ ಮೈಂಡ್ ಚೇಂಜ್ ಆಗಿರಬೇಕು, ಅದಕ್ಕೆ ವಾಪಸ್ ತಗೊಂಡಿದ್ದಾರೆ ಎನ್ನುತ್ತಾಳೆ. ರಂಗನಾಥ್ ಅವರು, ಅದೆಲ್ಲ ಸರಿ ನಮ್ಮ ಶ್ರುತಿ, ನಾನು ಮನೆಗೆ ಹೋಗಿ ಕೇಸ್ ವಾಪಸ್ ತಗೋ ಎಂದು ಹೇಳಿ ಅಷ್ಟೊಂದೆಲ್ಲ ಕೇಳಿಕೊಂಡೆ, ಆದರೂ ಅವಳು ನನ್ನ ಮಾತು ಕೇಳಲಿಲ್ಲ, ಈಗ ನೋಡಿದರೆ ತನಗೆ ತಾನೇ ಹೋಗಿ ಕೇಸ್ ವಾಪಸ್ ತಗೊಂಡಿದ್ದಾಳೆ, ಅದೇ ಹೇಗೆ ಎಂದು ನನಗೂ ಗೊತ್ತಾಗುತ್ತಿಲ್ಲ ಎನ್ನುತ್ತಾರೆ. ಆಗ ರೋಹಿಣಿ, ನನಗೂ ಅದೇ ಡೌಟ್ ಇದೆ ಮಾವ, ಏನಕ್ಕೆ ಅವರು ಕೇಸ್ ವಾಪಸ್ ತಗೊಂಡರು ಎಂದು ಕೇಳುತ್ತಾಳೆ. ಆಗ ಮೀನಾ ಹೇಳುತ್ತಾಳೆ, ಏನು ರೋಹಿಣಿ ಅವರೇ, ಕೇಸ್ ವಾಪಸ್ ತಗೋಬಾರದು ಅಂತ ನೀವು ಅಂದುಕೊಂಡಿದ್ರಾ, ಅದು ಸರಿನಾ ಎಂದು ಕೇಳುತ್ತಾಳೆ. ನಾನು ಆ ರೀತಿ ಹೇಳಲೇ ಇಲ್ಲವಲ್ಲ ಮೀನಾ ಅವರೇ, ಅತ್ತೆ ಕೇಸ್ ವಾಪಸ್ ತೆಗೆದುಕೊಳ್ಳುವುದಿಲ್ಲ ಎಂದು ತುಂಬಾ ಸ್ಟ್ರಾಂಗ್ ಆಗಿ ಹೇಳಿದ್ದರು. ಈಗ ನೋಡಿದರೆ ಕೇಸನ್ನು ಅವರಾಗ ಅವರೇ ಹೋಗಿ ವಾಪಸ್ ತಗೊಂಡಿದ್ದಾರೆ, ಕಾರಣ ಏನಿರಬಹುದು ಅಂತ ಯೋಚಿಸುತ್ತಿದ್ದೆ ಅಷ್ಟೇ ಎನ್ನುತ್ತಾಳೆ. ಆಗ ಮೀನಾ ಹೇಳುತ್ತಾಳೆ, ಅತ್ತೆ ನಮ್ಮ ಜೊತೆಗಲ್ಲ ಹೊರಗಡೆ ಆ ರೀತಿ ನಡೆದುಕೊಂಡಿರಬಹುದು, ಅವರು ಈ ರೀತಿ ಮನಸ್ಸು ಬದಲಾಯಿಸಿಕೊಂಡಿರುವುದಕ್ಕೆ ನನಗೆ ತುಂಬಾ ಸಂತೋಷ ಆಗುತ್ತಿದೆ ಎನ್ನುತ್ತಾಳೆ. ಈ ಕಡೆ ಸೂರ್ಯ ರಂಗನಾಥ್ ಅವರಿಗೆ, ಅಪ್ಪ ಸಕ್ಕರೆ ಈಗ ಮನಸ್ಸು ಬದಲಾಯಿಸಿ ಕೇಸ್ ವಾಪಸ್ ತಗೊಂಡಿದ್ದಾರೆ, ಅವರು ನಮ್ಮ ಮನೆಗೆ ಬಾ ಅಂತ ಕರಿಯಪ್ಪ ಎಂದು ಹೇಳುತ್ತಾನೆ. ನಾನೇನಾದರೂ ಹೋಗು ಅಂತ ಹೇಳಿದ್ನೇನು, ಅವಳಾಗ ಅವಳೇ ಹೋಗಿದ್ದಾಳೆ, ಅವಳಾಗ ಅವಳೇ ಬರುತ್ತಾಳೆ, ಅದಕ್ಕೆ ನಾನು ಯಾಕೆ ಕರಿಬೇಕು ಎನ್ನುತ್ತಾರೆ ರಂಗನಾಥ್ ಅವರು. ಅಪ್ಪ ಇದು ನಮ್ಮ ಮನೆ ಮರ್ಯಾದೆ ಪ್ರಶ್ನೆ ಅಪ್ಪ ಎಂದು ಸೂರ್ಯ ಹೇಳುವಾಗ ಮೀನಾ ಹೇಳುತ್ತಾಳೆ, ಮಾವ ಅತ್ತೆ ನೀವು ಜೊತೆಗಿದ್ದರೆ ಚೆನ್ನಾಗಿರುತ್ತೆ, ದಯವಿಟ್ಟು ಕರೆದುಕೊಂಡು ಬನ್ನಿ ಎನ್ನುತ್ತಾಳೆ. ಆಗ ರಂಗನಾಥ್ ಅವರು, ನಾನು ಇವತ್ತು ಅವಳು ಹೋಗಿ ಕರೆದರೆ ಆಮೇಲೆ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಮನೆ ಬಿಟ್ಟು ಹೋಗುತ್ತಿರುತ್ತಾಳೆ, ಆಗ ನಾನೇ ಹೋಗಿ ಕರಿಬೇಕಾಗುತ್ತೆ, ಈಗ ಅವಳಾಗ ಅವಳೇ ಹೋಗಿದ್ದಾಳಲ್ಲ, ಅವಳಾಗ ಅವಳೇ ಬರುತ್ತಾಳೆ ಎನ್ನುತ್ತಾರೆ. ಆಗ ರವಿ, ಅಪ್ಪ ಅಮ್ಮ ನೀವು ಹೋಗಲಿಲ್ಲ ಅಂದರೆ ಕೋಪ ಮಾಡಿಕೊಂಡು ಹಾಗೆ ಇರುತ್ತಾರಪ್ಪ ಎನ್ನುತ್ತಾನೆ. ಅವಳು ಬರದೇ ಇದ್ದರೆ ಹಾಗೇ ಇರಲಿ ಬಿಡು, ನನಗೇನಾಗಬೇಕು ಎನ್ನುತ್ತಾರೆ ರಂಗನಾಥ್ ಅವರು. ಏನಪ್ಪಾ ಹೀಗೆ ಹೇಳುತ್ತಿದ್ದೀರಾ, ಸಕ್ಕರೆ ಇಲ್ಲ ಅಂದರೆ ನಿಮ್ಮ ಮನಸ್ಸಿಗೆ ಕಷ್ಟ ಆಗಲ್ವಾ ಎನ್ನುತ್ತಾನೆ ಸೂರ್ಯ. ನಾನೇನಾದರೂ ನಿನ್ನ ಜೊತೆಗೆ ಹಾಗೆ ಹೇಳಿದ್ನೇನೋ ಎಂದು ರಂಗನಾಥ್ ಅವರು ಕೇಳಿದಾಗ, ನೀವೇನೋ ಆ ರೀತಿ ಹೇಳ್ಬೇಕಾಗಿಲ್ಲ ಅಪ್ಪ, ನಿಮ್ಮ ಮುಖ ನೋಡಿದ್ರೇನೆ ಗೊತ್ತಾಗುತ್ತೆ ಎನ್ನುತ್ತಾನೆ ಸೂರ್ಯ. ನನ್ನ ಮುಖ ನೋಡಿದರೆ ನಿನಗೆ ಈಗ ಗೊತ್ತಾಗಿಬಿಡುತ್ತೆ
ಎಂದು ರಂಗನಾಥ್ ಅವರು ಕೇಳುತ್ತಿರುವಾಗ, ಅಪ್ಪ, ಸಕ್ಕರೆ ಮನೆಯಲ್ಲಿ ಇಲ್ಲ ಅಂದರೆ ಕರೆಂಟ್ ಹೋಗಿರುವ ಏರಿಯಾ ರೀತಿ ಇರುತ್ತೆ ನಮ್ಮ ಮನೆ ಎನ್ನುತ್ತಾನೆ. ಆಗ ರಂಗನಾಥ್ ಅವರು ಅದಕ್ಕೆ ಏನು ಮಾಡಬೇಕು ಎನ್ನುತ್ತಾರೆ. ಸಕ್ಕರೆನ ಹೋಗಿ ನೀನೇ ಕರೆದುಕೊಂಡು ಬರಪ್ಪ ಎನ್ನುತ್ತಾನೆ ಸೂರ್ಯ. ಆಗ ರೋಹಿಣಿ, ಮಾವ, ಅತ್ತೆ ನೀವು ಕರೆದರೆ ಬರುತ್ತಾರೆ ಎನ್ನುತ್ತಿರುತ್ತಾಳೆ. ಅಷ್ಟರಲ್ಲಿ ಮನೋಜ್, ಅಮ್ಮ ನಾನು ಕರೆದರೂ ಬರುತ್ತಾರೆ, ನಾನೇ ಹೋಗಿ ಕರೆದುಕೊಂಡು ಬರುತ್ತೇನೆ ಎಂದು ಓಡೋಗುತ್ತಿರುತ್ತಾನೆ. ಆಗ ಸೂರ್ಯ, ಪೆಂಗ್ವಿ ನಿಂತ್ಕೊಳ್ಳಲೆ ಎನ್ನುತ್ತಾನೆ. ಏನೋ ಅದು ಎಂದು ಮನೋಜ್ ಕೇಳಿದಾಗ, ನೀನೇನಾದರೂ ಈಗ ಸಕ್ಕರೆನ ಕರೆಯಲು ಹೋದರೆ, ಸಕ್ಕರೆಗೆ ಏನಾದರೂ ಅಪ್ಪನ ಮೇಲೆ ಕೋಪ ಇದ್ದರೆ ಅದನ್ನೆಲ್ಲ ನಿನ್ನ ಮೇಲೆ ತೀರಿಸಿಕೊಳ್ಳುತ್ತಾಳೆ, ಬೇಕಾ ನಿನಗೆ ಎಂದು ಹೇಳುತ್ತಾನೆ. ರವಿ ಬಂದು, ಅಪ್ಪ, ಅಮ್ಮ ಇಲ್ಲದೆ ಇದ್ದರೆ ಮನೆ ತುಂಬಾ ಡಲ್ ಆಗಿರುತ್ತೆ ಅಪ್ಪ ಎನ್ನುತ್ತಾನೆ. ಆಗ ರಂಗನಾಥ್ ಅವರು ಹತ್ತಿರ ಕರೆದು, ಎಲ್ಲರೂ ಸ್ವಲ್ಪ ದಿನ ಊರಿಗೆ ಹೋಗಿ ಇದ್ದು ಬಿಡಿ, ಮನೆಗೆಲ್ಲ ಪೇಂಟ್ ತೋರಿಸ್ತೀನಿ, ಹಾಗೆಲ್ಲ ಬ್ರೈಟ್ ಆಗಿ ಕಾಣಿಸುತ್ತೆ ಎನ್ನುತ್ತಾರೆ. ಆಗ ಶ್ರುತಿ ನಗ್ತಾ, ಮಾವ ನಿನ್ನ ಜೊತೆ ತಮಾಷೆ ಮಾಡುತ್ತಿದ್ದಾರೆ ರವಿ ಎನ್ನುತ್ತಾಳೆ. ಆಗ ಸೂರ್ಯ ಬಂದು, ಹೋಗಪ್ಪ ಸಕ್ಕರೆನ ಕರೆದುಕೊಂಡು ಬನ್ನಿ ಎನ್ನುತ್ತಾನೆ. ಹೇ ಹೋಗೋ, ನಾನು ಯಾಕೆ ಹೋಗಿ ಕರೆಲಿ, ಅವಳಾಗಿ ಅವಳೇ ಹೋಗಿದ್ದಾಳೆ, ಬರುತ್ತಾಳೆ, ನಾನೀಗ ಊಟ ಮಾಡಬೇಕು, ಹೊಟ್ಟೆ ಹಸಿವಾಗುತ್ತಿದೆ ಎಂದು ಹೇಳಿ ರಂಗನಾಥ್ ಅವರು ಅಲ್ಲಿಂದ ಎದ್ದು ಹೋಗುತ್ತಾರೆ. ಈ ಕಡೆ ಕನಕ ಕುಸುಮ ಅವರ ಹತ್ರ ಖುಷಿಯಿಂದ ಓಡಿಬರುತ್ತಾಳೆ. ಅಮ್ಮ, ಅಕ್ಕ, ಬಾವ ಎನ್ನುತ್ತಿರುವಾಗ ಏನಾಯಿತು ಎಂದು ಕುಸುಮ ಅವರು ಕೇಳುತ್ತಾರೆ. ಅಮ್ಮ, ಅಕ್ಕ, ಬಾವ ಮಂಜುನಾ ಕರೆದುಕೊಂಡು ಬರುತ್ತಿದ್ದಾರೆ, ಅತ್ತೆ ಕೇಸ್ ವಾಪಸ್ ತಗೊಂಡರಂತೆ ಎನ್ನುತ್ತಾಳೆ. ಆಗ ಕುಸುಮ ಅವರು ಖುಷಿಪಟ್ಟು ದೇವರಿಗೆ ದೀಪ ಹಚ್ಚುತ್ತಾರೆ. ಆಗ ಮಂಜ ಬಂದು ಅಳುತ್ತಾ, ಅಮ್ಮ, ನಾನು ನಿಮಗೆಲ್ಲರಿಗೂ ಕಷ್ಟ ಕೊಟ್ಟುಬಿಟ್ಟೆ ಎನ್ನುತ್ತಿರುತ್ತಾನೆ. ನೀನು ಕೆಟ್ಟವರ ಸಹವಾಸ ಮಾಡಿದ್ದಕ್ಕೆನೇ ಈ ತರ ಎಲ್ಲ ಆಗಿದ್ದು, ನಿನ್ನನ್ನು ಎಲ್ಲೋ ತೆಗೆದುಕೊಂಡು ಹೋಗಿ ಬಚ್ಚಿಟ್ಟು ನಿನ್ನನ್ನು ಜೈಲಿಗೆ ಕಳಿಸುವುದಿಲ್ಲ ಎಂದು ಹಠತೊಟ್ಟು ಹೋರಾಡಿ ನಿನ್ನನ್ನು ಕರೆದುಕೊಂಡು ಬಂದಿದ್ದಾರೆ. ನೀನು ಕ್ಷಮೆ ಕೇಳುವುದಾದರೆ ಅಳಿಯ ಅಂದರೆ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ನೀನು ಇವತ್ತು ನಮ್ಮ ಮುಂದೆ ನಿಂತಿದ್ದೀಯಾ ಅಂದರೆ ಅದಕ್ಕೆಲ್ಲ ಕಾರಣ ನಿನ್ನ ಅಕ್ಕ, ಬಾವ ಎನ್ನುತ್ತಾರೆ. ಆಗ ಕನಕ ಹೇಳುತ್ತಾಳೆ, ನಾವು ಕಷ್ಟದಲ್ಲಿದ್ದಾಗ ನಮ್ಮ ತಂದೆಗಿಂತ ಹೆಚ್ಚಾಗಿ ನಮ್ಮ ಬಾವ ನಮ್ಮನ್ನು ಕಾಪಾಡಿದ್ದಾರೆ. ನಮಗೆ ಯಾರೂ ಇಷ್ಟು ಸಹಾಯ ಮಾಡುತ್ತಿರಲಿಲ್ಲ, ನಾವು ಜೀವನ ಪರ್ಯಂತ ಅವರಿಗೆ ಋಣಿಯಾಗಿರಬೇಕು ಅನ್ನುವಾಗ ಸೂರ್ಯ ಹೇಳುತ್ತಾನೆ, ನೀವು ಯಾಕೆ ಇಷ್ಟೊಂದೆಲ್ಲ ಹೇಳುತ್ತಿದ್ದೀರಾ, ಕಷ್ಟ ಬಂದಾಗ ನಿಮ್ಮ ಮನೆಯವರೆಲ್ಲ ಮೊದಲು ಅಳುವುದನ್ನು ನಿಲ್ಲಿಸಿ. ಅವನು ನಮ್ಮ ಹುಡುಗ, ಅವನನ್ನು ಕಾಪಾಡುವುದರಲ್ಲಿ ದೊಡ್ಡಸ್ತಿಕೆ ಏನಿದೆ ಎನ್ನುತ್ತಾನೆ. ಆಗ ಮಂಜ ಹೇಳುತ್ತಾನೆ, ಅತ್ತೆ ಮಾಡಿರುವುದರಲ್ಲಿ ತಪ್ಪೇನೂ ಇಲ್ಲ ಬಾವ, ನಾನು ಅವರ ಹತ್ತಿರ ನಡೆದುಕೊಂಡ ರೀತಿ ತಪ್ಪಾಗಿದೆ. ಅಮ್ಮ ಹೇಳಿದ್ದು ಸರಿ, ತುಂಬಾ ಕಷ್ಟಪಟ್ಟು ನೀವು ನನ್ನನ್ನು ಕಾಪಾಡಿದ್ದೀರಾ ಎಂದು ಕಾಲಿಗೆ ಬೀಳಲು ಹೋಗುತ್ತಾನೆ. ಏಯ್, ನೀನು ಈ ತರ ಎಲ್ಲ ಮಾಡೋಕೆ ಹೋಗಬೇಡ, ನಾವು ದೇವರು ಅಂತ ಪೂಜಿಸುವುದು ಅಪ್ಪ ಅಮ್ಮನನ್ನು, ಅವರ ಕಾಲಿಗೆ ಬಿದ್ದರೆ ಬೇರೆ ಯಾರ ಕಾಲಿಗೂ ಬೀಳಬಾರದು. ನೋಡು ಮಂಜ, ಜೀವನದಲ್ಲಿ ತಪ್ಪು ಮಾಡಬಾರದು, ಆಗಲಿ ನಾವು ಎಲ್ಲರ ಮುಂದೆ ತಲೆ ಎತ್ತಿಕೊಂಡು ಓಡಾಡೋಕೆ ಆಗೋದು ಎಂದು ಸೂರ್ಯ ಹೇಳುತ್ತಿರುತ್ತಾನೆ. ಅದಕ್ಕೂ ಮೀರಿ ನಾನು ನಿನಗೆ ಒಂದು ಮಾತು ಹೇಳುತ್ತೇನೆ, ಕೇಳು. ಕನಕ ನನ್ನ ತಂದೆಗಿಂತ ಹೆಚ್ಚು ಅಂತ ಹೇಳಿದ್ಲು, ಅತ್ತೆ ನಿನ್ನ ಪಾಲಿನ ದೇವರು ಅಂತ ಹೇಳಿದ್ರು. ಅದೆಲ್ಲ ನನಗೆ ಬೇಕಾಗಿಲ್ಲ, ನಿನಗೆ ಬೇಕಾಗಿರೋದು ಇಷ್ಟೇ, ನೀನು ಚೆನ್ನಾಗಿ ಓದಬೇಕು, ಪಾಸ್ ಮಾಡಬೇಕು, ಒಳ್ಳೆ ಸ್ಥಾನಮಾನಕ್ಕೆ ಹೋಗಬೇಕು, ಮತ್ತೆ ಒಳ್ಳೆ ದಾರಿಯಲ್ಲಿ ನಡಿ ಎನ್ನುವಾಗ ಕುಸುಮ ಅವರು, ನಿಮ್ಮ ಬಾವ ಹೇಳಿದ ಹಾಗೆ ಕೇಳು, ನಿನ್ನ ಬಾವ, ನಿನ್ನ ಅಕ್ಕ ನಿನಗೋಸ್ಕರ ತುಂಬಾ ಕಷ್ಟಪಟ್ಟಿದ್ದಾರೆ ಎಂದು ಹೇಳುತ್ತಾರೆ. ಆಗ ಸೂರ್ಯ ಹೇಳುತ್ತಾನೆ, ಅತ್ತೆ ಇನ್ಮೇಲೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯಿತು ಎನ್ನುವಾಗ ಕುಸುಮ ಅವರು, ನಮ್ಮಿಂದಾಗಿ ನಿಮ್ಮಮ್ಮ ಕೋಪ ಮಾಡಿಕೊಂಡು ಕಸ್ತೂರಿ ಅವರ ಮನೆಯಲ್ಲಿ ಇದ್ದಾರೆ, ಅವರು ದೊಡ್ಡ ಮನಸ್ಸು ಮಾಡಿ ಕೇಸ್ ವಾಪಸ್ ತಗೊಂಡಿದ್ದಾರೆ, ಅಷ್ಟಾದ ಮೇಲೂ ನಾವೇ ಹೋಗಿ ಅವರನ್ನ ಕ್ಷಮೆ ಕೇಳಿ ನಿಮ್ಮ ಮನೆಗೆ ವಾಪಸ್ ಬರಬೇಕು ಅಂತ ಕೇಳಿಕೊಳ್ಳುತ್ತೇವೆ ಎನ್ನುತ್ತಾರೆ. ಆಗ ಸೂರ್ಯ ಹೇಳುತ್ತಾನೆ, ಅತ್ತೆ ನೀವೇನಾದ್ರೂ ಆಗಿ ಮಾಡಿ ಇಬ್ಬಿಟ್ಟೀರಾ, ಈಗ ಸುಮ್ಮನಿರೋ ಸಕ್ಕರೆ, ನೀವೇನಾದ್ರೂ ಹೋಗಿ ಕ್ಷಮೆ ಕೇಳಿದರೆ ಅವರು ನಿಮ್ಮನ್ನು ನೋಡಿದ್ದೇ ತಡ ಭರತನಾಟ್ಯ, ಕುಚುಪುಡಿ ಎಲ್ಲಾನೂ ಸ್ಟಾರ್ಟ್ ಮಾಡಿಕೊಂಡು ಬಿಡುತ್ತಾರೆ, ಅದೆಲ್ಲ ಬೇಡ ಎಂದು ಸೂರ್ಯ ಹೇಳುತ್ತಿರುವಾಗ ಕುಸುಮ ಅವರು ಹೇಳುತ್ತಾರೆ, ಇಲ್ಲ ಅಳಿಯ, ಕೇಸ್ ವಾಪಸ್ ತಗೊಂಡ ಮೇಲೆ ಅವರನ್ನು ಹೋಗಿ ಕ್ಷಮೆ ಕೇಳುವುದರಲ್ಲಿ ನ್ಯಾಯ ಇದೆ, ನಡಿರಿ ಎಲ್ಲರೂ ಹೋಗೋಣ ಎಂದು ಹೇಳಿ ಶಾಂತಿಯನ್ನು ನೋಡಲು ಕಸ್ತೂರಿ ಮನೆಗೆ ಬರುತ್ತಿರುತ್ತಾರೆ. ಸರಿ ಎಂದು ಹೇಳಿ ಸೂರ್ಯನು ಹೊರಡುತ್ತಾನೆ. ಈ ಕಡೆ ಕಾಗೆ ಸುಬ್ಬನಿಗೆ ಮಂಜುವಿನ ಕೇಸ್ ಕ್ಲೋಸ್ ಆಯ್ತು ಅನ್ನೋ ವಿಷಯ ಗೊತ್ತಾಗುತ್ತದೆ. ಆಗ ಅವನು, ಏನು ಹೇಳುತ್ತಿದ್ದೀಯಾ, ಅದೇ ಹೇಗೆ ಕ್ಲೋಸ್ ಆಗ್ಬಿಡ್ತು ಎಂದು ಕೇಳುತ್ತಾನೆ. ಕಾಗೆ ಸುಬ್ಬನ ಹುಡುಗ ಸೂರ್ಯ ನಮ್ಮ ಕೇಸ್ ವಾಪಸ್ ತಗೊಂಡಿದ್ದಾರೆ ಎಂದು ಹೇಳುತ್ತಾನೆ. ಛೇ, ಎಂತ ಕೆಲಸ ಆಗೋಯಿತು, ಮಿನಿಮಮ್ ಅಂದರೆ ಅವನು 1 ವರ್ಷನಾದರೂ ಜೈಲಲ್ಲಿ ಇರಬೇಕಾಗಿತ್ತು, ಸೂರ್ಯ ಮೀನಾ ಆ ಮನೆಯಿಂದ ಆಚೆ ಬರಬೇಕಾಗಿತ್ತು.
ಆ ರೀತಿ ಆಗಲಿ ಅಂತ ನಾನು ಏನೇನೋ ಪ್ಲಾನ್ ಮಾಡಿಕೊಂಡಿದ್ದೆ. ಎಲ್ಲ ಹಾಳಾಗೋಯ್ತಲ್ಲ ಎನ್ನುವಾಗ ಕಾಗೆ ಸುಬ್ಬನ ಹುಡುಗ ಹೇಳುತ್ತಾನೆ. ಪೊಲೀಸರವರೇ ಅವನನ್ನು ಬಿಟ್ಟು ಕಳಿಸಿಬಿಟ್ಟಿದ್ದಾರೆ ಎಂದು ಒಬ್ಬ ಹೇಳುತ್ತಾನೆ. ಇನ್ನೊಬ್ಬ ಕೇಸ್ ವಾಪಸ್ ತಗೊಂಡ್ರಲ್ಲ ಇನ್ನೇನು ಮಾಡುತ್ತಾರೆ ಎನ್ನುತ್ತಾನೆ. ಆಗ ಕಾಗೆ ಸುಬ್ಬ ಸೂರ್ಯನೇ ಏನೋ ಪ್ಲಾನ್ ಮಾಡಿ ಮಂಜುನ ಕಾಪಾಡಿರುತ್ತಾನೆ ಎನ್ನುತ್ತಾನೆ. ಈ ಸರಿ ಅವನು ಪೊಲೀಸರ ಕೈಗೆ ಸಿಗದೆ ಮಿಸ್ ಆಗ್ಬಿಟ್ಟ ಅಣ್ಣ ಎಂದು ಒಬ್ಬ ಹೇಳುತ್ತಾನೆ. ಹೇ ಬಿಟ್ರು, ಅವನು ಯಾವುದಾದರೂ ತಪ್ಪು ಮಾಡೇ ಮಾಡುತ್ತಾನೆ ಅಥವಾ ತಪ್ಪು ಮಾಡಿಸಿ ಅವನನ್ನು ಜೈಲಿಗೆ ಹೋಗುವ ಹಾಗೆ ನಾನು ಮಾಡೇ ಮಾಡುತ್ತೇನೆ ಎನ್ನುತ್ತಾನೆ ಕಾಗೆ ಸುಬ್ಬ. ಅಲ್ಲಿಗೆ ದಿನೇಶ ಸೀಕ್ರೆಟ್ ರೂಮಿನಿಂದ ಹೊರಗೆ ಬರುತ್ತಿರುತ್ತಾನೆ. ನೀನು ಯಾಕೋ ಹೊರಗೆ ಬರುತ್ತಿದ್ದೀಯಾ ಎಂದು ಕಾಗೆ ಸುಬ್ಬ ಕೇಳುತ್ತಾನೆ. ಒಳಗೆ ಇರೋಕೆ ಆಗ್ತಿಲ್ಲ ಬಾಸ್, ಟಿವಿ ಬೇರೆ ಇಲ್ಲ, ಫ್ಯಾನ್ ಇಲ್ಲ, ಏನಿಲ್ಲ, ನೀವಂತೂ ಸರ್ಕನು ತಂದಿಟ್ಟಿಲ್ಲ ಅಲ್ಲಿ, ಏನು ಮಾಡೋದು ಎನ್ನುವಾಗ ರೋಹಿಣಿಯಿಂದ ನನಗೆ ಇನ್ನೂ ದುಡ್ಡು ಬಂದಿಲ್ಲ, ಅವಳು ನಿನಗೆ ಚೆನ್ನಾಗಿ ಒಡೆದು ಮಲಗಿಸು ಅಂತ ಹೇಳಿರುವುದು. ದುಡ್ಡು ಬೇಕಾದರೆ ಬಂದ ಮೇಲೆ ನೀನು ಆಚೆ ಹೋಗುವಂತೆ, ಈಗ ಒಳಗೆ ಹೋಗು ಎನ್ನುತ್ತಾನೆ. ಅಯ್ಯೋ ಬಾಸ್, ಅವಳಿಗೆ ಸಿಕ್ಕಾಪಟ್ಟೆ ಕೊಬ್ಬು, ಅವಳು ಹೇಳಿದ ತಕ್ಷಣ ದುಡ್ಡು ತಂದು ಕೊಡಲ್ಲ. ದುಡ್ಡು ಕೊಡು ಅಂತ ಅವಳಿಗೆ ಎದುರಿಸಿ ಟಾರ್ಚರ್ ಕೊಟ್ಟರೆ ಮಾತ್ರ ದುಡ್ಡು ತಂದು ಕೊಡೋದು ಎನ್ನುತ್ತಾನೆ ದಿನೇಶ. ಅವಳು ನನ್ನ ಮುಂದೆ ಮಾತಾಡದೆ ಇರೋ ಹಾಗೆ ನಾನು ಮಾಡುತ್ತೇನೆ. ಅವಳೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವಳಿಗೆ ಏನಾದರೂ ಭಯ ಇಲ್ಲ ಅಂದರೆ ಭಯಪಡಿಸುವುದು ಹೇಗೆ ಅಂತ ನನಗೆ ಚೆನ್ನಾಗಿ ತಿಳಿದಿದೆ ಎನ್ನುತ್ತಾನೆ ಕಾಗೆ ಸುಬ್ಬ. ಈ ಕಡೆ ಪೂಜಾ ರೋಹಿಣಿಗೆ ನಿಜವಾಗ್ಲೂ ನಿಮ್ಮ ಅತ್ತೆ ಕೇಸ್ ವಾಪಸ್ ತಗೊಂಡು ಬಿಟ್ರೇನೆ ಎಂದು ಕೇಳುತ್ತಿರುತ್ತಾಳೆ. ನನಗೂ ಕಾರಣ ಗೊತ್ತೇ ಆಗ್ತಿಲ್ಲ ಕಣೆ. ಅವತ್ತು ನೋಡಿದರೆ ಕೋಪದಲ್ಲಿ ಅವನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ, ಅವನನ್ನು ಜೈಲಿಗೆ ಕಳಿಸದೇ ಕಳಿಸುತ್ತೇನೆ ಎಂದು ಹಠ ಮಾಡಿ ಪೊಲೀಸರಿಗೆ ಕಂಪ್ಲೇಂಟ್ ಎಲ್ಲ ಕೊಟ್ಟರು. ಇವತ್ತು ನೋಡಿದರೆ ಕೇಸ್ ವಾಪಸ್ ತಗೊಂಡಿದ್ದಾರೆ. ನನಗೆ ಏನಾಗುತ್ತಿದೆ ಅಂತನೇ ಗೊತ್ತಾಗ್ತಿಲ್ಲ ಎನ್ನುತ್ತಾಳೆ ರೋಹಿಣಿ. ಆ ಸೂರ್ಯ, ಮೀನಾನೇ ಏನೋ ಪ್ಲಾನ್ ಮಾಡಿರಬೇಕು ಅಂದಾಗ ಅದೆಲ್ಲ ಸಾಧ್ಯನೇ ಇಲ್ಲ. ಮಾವನ ಮಾತಂತೂ ಅವರು ಕೇಳಲಿಲ್ಲ. ಹೀಗಾಗಿರಬಹುದಲ್ಲ. ಹೋಗ್ಲಿ ಪಾಪ ಚಿಕ್ಕ ಹುಡುಗ ಅಂತ ಅವನನ್ನು ಬಿಟ್ಟು ಬಿಟ್ಟಿರಬೇಕು ಎಂದು ಪೂಜಾ ಹೇಳುತ್ತಾಳೆ. ಏನೂ ಅವರಿಗೆ ಮೀನಾ ಕಂಡರೆ ಆಗದೇ ಇಲ್ಲ. ಅವರು ಯಾವಾಗಲೂ ಮೀನಾಗೆ ಕಾಟ ಕೊಡುತ್ತಲೇ ಇರುತ್ತಾರೆ. ಮೀನಾ ತಮ್ಮನಿಗೆ ಮಾತ್ರ ಅಲ್ಲ, ಮೀನಾ ಫ್ಯಾಮಿಲಿನೇ ಜೈಲಿಗೆ ಕಳಿಸಬೇಕು ಎಂದು ಹೇಳುತ್ತಿದ್ದರು ಅವರು. ಆದರೆ ಇಲ್ಲಿ ಬೇರೆ ಏನೋ ನಡೆದಿದೆ ಕಣೆ ಎಂದು ರೋಹಿಣಿ ಹೇಳುತ್ತಿರುತ್ತಾಳೆ. ಇಲ್ಲಿ ಕೇಸ್ ವಾಪಸ್ ತಗೊಳ್ಳೋಕೆ 2 ವಿಷಯ ಇದೆ ಎಂದಾಗ ಏನದು ಎಂದು ಪೂಜಾ ಕೇಳುತ್ತಾಳೆ. ಏನಾದರೂ ಆಗಿಬಿಡಬಹುದು ಅನ್ನೋ ಭಯದಿಂದ ವಾಪಸ್ ತಗೊಂಡಿರುತ್ತಾರೆ ಕೇಸ್. ಇಲ್ಲ ಅಂದರೆ ಅವರಿಗೆ ಇದರಿಂದ ಏನೋ ಲಾಭ ಆಗಿದೆ, ಇದರಿಂದ ಕೇಸ್ ವಾಪಸ್ ತಗೊಂಡಿದ್ದಾರೆ. ಅದೇನು ಅಂತ ನಮಗೆ ಗೊತ್ತಾಗ್ತಿಲ್ಲ ಅಷ್ಟೇ ಎನ್ನುತ್ತಾಳೆ ರೋಹಿಣಿ. ಹಾಗಾದರೆ ಅವರ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತು ಎಂದು ಪೂಜಾ ಹೇಳಿದಾಗ ಹೂ ಕಣೆ, ಅವರು ಈಗ ಮನೆಯಲ್ಲಿ ಸಂತೋಷವಾಗಿದ್ದಾರೆ ಎನ್ನುತ್ತಾಳೆ ರೋಹಿಣಿ. ಈ ಕಡೆ ಕಾಗೆ ಸುಬ್ಬ ರೋಹಿಣಿಗೆ ಫೋನ್ ಮಾಡುತ್ತಾನೆ. ದುಡ್ಡು ರೆಡಿ ಆಯ್ತಾ ರೋಹಿಣಿ, ಅರ್ಜೆಂಟಿದೆ ಎಂದು ಕೇಳುತ್ತಾನೆ. ನನ್ನ ಹತ್ತಿರ ಈಗ ದುಡ್ಡಿಲ್ಲ ಎಂದು ರೋಹಿಣಿ ಹೇಳಿದಾಗ, ದುಡ್ಡಿಲ್ಲ ಅಂದರೆ ರೆಡಿ ಮಾಡಿಕೊಡು ಎಂದು ಹೇಳುತ್ತಾನೆ. ಸರಿ ಎಂದು ಹೇಳಿ ಫೋನ್ ಕಟ್ ಮಾಡುತ್ತಾಳೆ ರೋಹಿಣಿ. ನಾನು ಏನೇನೋ ಅಂದುಕೊಂಡಿದ್ದೆ ಕಣೆ ಪೂಜಾ, ಆ ಸೂರ್ಯ ಮತ್ತೆ ಮೀನಾ ಮನೆಯಿಂದ ಆಚೆ ಹೋಗುತ್ತಾರೆ, ಆ ದಿನೇಶನ ಕಾಟ ಎಲ್ಲ ತಪ್ಪುತ್ತೆ ಅಂತ ಅಂದುಕೊಂಡಿದ್ದೆ. ಆದರೆ ಈಗ ನೋಡಿದರೆ ಎಲ್ಲ ಉಲ್ಟಾ ಆಗೋಯ್ತು. ನಾನೇ ಅವರಿಗೆ ದುಡ್ಡು ಕೊಡಬೇಕಂತೆ ಎನ್ನುತ್ತಾಳೆ. ಅವನನ್ನು ತಂಟೆಗೆ ಬರದೇ ಇರೋ ಹಾಗೆ ಬುದ್ಧಿ ಕಲಿಸು ಅಂದರೆ ಒಡೆದು ಮಲಗಿಸಿದ್ದಾನೆ. ಇನ್ನೊಂದು ಸ್ವಲ್ಪ ಜೋರಾಗಿ ಹೊಡೆದಿದ್ದರೆ ಅವನು ಮೇಕೆ ಟಿಕೆಟ್ ತಗೊಂಡು ಹೋಗ್ಬಿಡುತ್ತಿದ್ನೇನೋ ಎನ್ನುತ್ತಾಳೆ ಪೂಜಾ. ಹಾಗನ್ನುವಾಗ ರೋಹಿಣಿ, ನಿನಗೇನು ಲೂಸಾ, ಹಾಗೆಲ್ಲ ಯಾಕೆ ಮಾತಾಡುತ್ತಿದ್ದೀಯಾ, ಜೈಲಿಗೆ ಹೋಗೋಕೆ ಆಸೆನಾ ಎನ್ನುತ್ತಾಳೆ ರೋಹಿಣಿ. ಸರಿ, ಈಗ ದುಡ್ಡಿಗೆ ಏನು ಮಾಡುತ್ತೀಯಾ ಎಂದು ಪೂಜಾ ಕೇಳಿದಾಗ, ನನಗೂ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಮನೋಜ್ ಅವರನ್ನು ಕೇಳೋಕೆ ಆಗ್ತಿಲ್ಲ. ಏನು ಮಾಡಬೇಕು ಅಂತ ಯೋಚನೆ ಮಾಡುತ್ತೇನೆ ಎಂದು ಅಂತಿರುತ್ತಾಳೆ. ಈ ಕಡೆ ಕಸ್ತೂರಿ ಮನೆಗೆ ಸೂರ್ಯ ಮತ್ತೆ ಮೀನಾ ಫ್ಯಾಮಿಲಿ ಅವರು ಬರುತ್ತಾರೆ. ಕಸ್ತೂರಿ ಬಂದು ಮೀನಾ ಫ್ಯಾಮಿಲಿ ಅವರು ಎಲ್ಲರೂ ಬಂದಿದ್ದಾರೆ ಎಂದು ಹೇಳಿದಾಗ, ಏನಕ್ಕೆ ಬಂದಿದ್ದಾರೆ ಇವರೆಲ್ಲ ಎಂದು ಕೇಳುತ್ತಾಳೆ ಶಾಂತಿ. ಆಗ ಕುಸುಮ ಅವರು, ಕ್ಷಮಿಸಿ ಬೀಗರೆ, ನಮಗೆ ಗೊತ್ತಿಲ್ಲದೆ ಇರೋ ಹಾಗೆ ಏನೇನು ನಡೆಯೋಯ್ತು, ನಮ್ಮನ್ನೆಲ್ಲ ಕ್ಷಮಿಸಿ ಎಂದು ಕೇಳಿಕೊಳ್ಳುತ್ತಿರುವಾಗ ಹೇಗೆ ಕ್ಷಮಿಸೋದು, ಇವನು ಎಂತ ಕೆಲಸ ಮಾಡಿದ ಅಂತ ನಿಮಗೆ ಏನಾದರೂ ಗೊತ್ತಾ, ನಡು ರೋಡಲ್ಲಿ ನನ್ನ ಬ್ಯಾಗ್ ಹಿಡ್ಕೊಂಡು ನನ್ನನ್ನು ತಳ್ಳಿ ಓಡೋದು ಎಂತ ಕೆಟ್ಟ ಕೆಲಸ ನಡೆಸಿದ್ದಾನೆ ಅಂತ ಗೊತ್ತಾ ನಿಮಗೆ ಎಂದು ಶಾಂತಿ ಹೇಳುವಾಗ, ತಪ್ಪು ಬೀಗರೆ, ನಮ್ಮ ಮಗನಿಂದ ತಪ್ಪಾಗಿ ಹೋಗಿದೆ, ಕ್ಷಮಿಸಿ ಎಂದು ಕೇಳುತ್ತಿರುತ್ತಾರೆ. ಆಗ ಸೂರ್ಯ, ನಿಮ್ಮನ್ನು ಮಾತಾಡಿಸಲು ನೋಡಲು ಅಂತ ಬಂದಿದ್ದಾರಲ್ಲ, ತಪ್ಪಾಯಿತು ಅಂತ ಬೇರೆ ಕೇಳುತ್ತಿದ್ದಾರೆ, ಕ್ಷಮಿಸಿದ್ದೇನೆ ಅಂತ ಒಂದು ಮಾತು ಹೇಳಬಾರದಾ ಎಂದು ಕೇಳುತ್ತಾನೆ. ಅವರನ್ನು ನೋಡೋಕಾಗಲಿ ಮಾತಾಡಿಸೋಕಾಗಲಿ ನನಗೆ ಇಷ್ಟ ಇಲ್ಲ. ಅವನೇನು ಕ್ಷಮಿಸು ಅಂತ ತಪ್ಪು ಮಾಡಿದ್ದಾನೆ
ಈಗ ನಾನು ಅವನನ್ನು ಕ್ಷಮಿಸುವುದರಲ್ಲಿ ಯಾವ ಅರ್ಥನೂ ಇಲ್ಲ ಎನ್ನುತ್ತಾಳೆ ಶಾಂತಿ. ಆಗ ಕಸ್ತೂರಿ ಹತ್ತಿರ ಸೂರ್ಯ ಮಂಜು ಮಾಡಿದ್ದನ್ನು ಸರಿ ಅಂತ ನಾನು ಹೇಳುತ್ತಾ ಇಲ್ಲ. ಆದರೆ ಮನೆಯಲ್ಲಿ ಇದ್ದಾನಲ್ಲ ಆ ಪೆಂಗ್ವಿ, ಅವನೇನು ಮಾಡಿದ? ಒಂದು ಹುಡುಗಿಗೆ ಮೋಸ ಮಾಡಿ ದುಡ್ಡು ಎತ್ಕೊಂಡು ಇಡೀ ಫ್ಯಾಮಿಲಿನೇ ಯಾಮಾರಿಸಿ ಓಡೋದು. ಅವನು ಮಾಡಿದ್ದೆಲ್ಲ ಸರಿಯಾಗಿದೆಯಾ? ಹಾಗಾದರೆ ಆಗ ಅತ್ತೆ ಮೀನಾ ಅವನನ್ನು ಕ್ಷಮಿಸಲಿಲ್ಲವಾ? ತಪ್ಪನ್ನು ಎಲ್ಲರೂ ಮಾಡುತ್ತಾರೆ, ಆ ತಪ್ಪನ್ನು ಕ್ಷಮಿಸೋದು ಮನುಷ್ಯನ ದೊಡ್ಡ ಗುಣ ಎಂದು ಸೂರ್ಯ ಹೇಳುವಾಗ, ಕಸ್ತೂರಿ ನೀನು ಸರಿಯಾಗಿ ಹೇಳಿದೆ ಅಪ್ಪ ಸೂರ್ಯ ಎನ್ನುತ್ತಾಳೆ. ಆಗ ಮೀನಾ ಮಂಜು ತಪ್ಪು ಮಾಡಿಬಿಟ್ಟಿದ್ದಾನೆ ಅತ್ತೆ, ಅದನ್ನು ನಾನು ಸರಿ ಅಂತ ಹೇಳ್ತಾ ಇಲ್ಲ. ದಯವಿಟ್ಟು ನಮ್ಮ ತವರು ಮನೆಯವರನ್ನು ಕ್ಷಮಿಸಿಬಿಡಿ ಎಂದು ಕೇಳಿಕೊಳ್ಳುತ್ತಿರುತ್ತಾಳೆ. ಆಗ ಸೂರ್ಯ, ಆಂಟಿ ಇವರು ಮನೆ ಬಿಟ್ಟು ಬಂದು ಇಲ್ಲಿ ಇದ್ದು ಬಿಟ್ಟರೆ ಎಲ್ಲ ಸರಿ ಹೋಗಿಬಿಡುತ್ತಾ? ಅವರನ್ನು ಕ್ಷಮಿಸಿದ್ದೇನೆ ಅಂತ ಹೇಳ್ಬಿಟ್ಟರೆ ಅವರ ಪಾಡಿಗೆ ಅವರು ಮನೆಗೆ ಹೋಗ್ತಾರೆ. ನಿಮ್ಮನ್ನು ಮನೆಗೆ ಕರೆದುಕೊಂಡು ಬಾ ಅಂತ ಅಪ್ಪ ಹೇಳಿದ್ದಾರೆ ಎನ್ನುತ್ತಾನೆ ಸೂರ್ಯ. ಹೇ ಕಸ್ತೂರಿ, ಏನಕ್ಕೆ ಬಂದಿದ್ದಾರೆ ಇವರೆಲ್ಲ ಇಲ್ಲಿಗೆ? ನನ್ನ ಪಾಡಿಗೆ ನಾನು ಸುಮ್ಮನೆ ಇದ್ದೀನಿ, ನನಗೆ ತೊಂದರೆ ಕೊಡೋಕೆ ಅಂತಾನೆ ಇವರೆಲ್ಲ ಬಂದಿದ್ದಾರೆ ಎನ್ನುತ್ತಾಳೆ ಶಾಂತಿ. ಆಗ ಕುಸುಮ ಅವರು, ಬೀಗರೆ ನನ್ನ ಮಗು ನೋಡಿದ್ರಿ ಅಂತ ನಮಗೇನು ಕೋಪ ಇಲ್ಲ ಅಂದಾಗ, ಕೋಪ ಮಾಡಿಕೊಳ್ಳಬೇಕಾಗಿರೋದು ನಾನು, ನೀವಲ್ಲ. ಆಗಲಿ ಬೀಗರೆ, ನಾವೇ ಕ್ಷಮೆ ಕೇಳೇ ಹೇಳುತ್ತಿದ್ದೇವಲ್ಲ, ನೀವು ಅವನ ಮೇಲೆ ಶಾಪ ಎಲ್ಲ ಹಾಕೋಕೆ ಹೋಗಬೇಡಿ, ಅವನು ಇನ್ನೂ ಬಾಳಿ ಬದುಕಬೇಕಾದವನು ಎಂದು ಕುಸುಮ ಅವರು ಕೇಳಿಕೊಳ್ಳುತ್ತಾರೆ. ಆಗ ಕಸ್ತೂರಿ, ಏ ಶಾಂತಿ ಬಿಡೆ, ಇಡೀ ಮನೆಯವರೆಲ್ಲ ಬಂದು ನಿನ್ನ ಹತ್ತಿರ ಕ್ಷಮೆ ಕೇಳುತ್ತಿದ್ದಾರೆ, ಅವರನ್ನು ಕ್ಷಮಿಸಿ ಬಿಟ್ಟುಬಿಡಬಾರದಾ ಎನ್ನುತ್ತಾಳೆ. ಸೂರ್ಯ ಹೇಳುತ್ತಾನೆ, ಆಗಾಗ್ಗೆ ಸುಬ್ಬನ ಜೊತೆ ಸೇರಿ ಈ ಕೆಲಸ ಎಲ್ಲ ಮಾಡ್ಬಿಟ್ಟ. ನೀವು ಕಂಪ್ಲೇಂಟ್ ಏನೋ ಕೊಟ್ಟುಬಿಟ್ರಿ, ಮೊದಲೇ ಕಂಪ್ಲೇಂಟ್ ವಾಪಸ್ ತಗೊಂಡಿದ್ದರೆ ಆ ಲಾಯರ್ಗೆ 5 ಲಕ್ಷ ಕೊಡೋದಾದ್ರೂ ತಪ್ಪಿತ್ತು. ಹಾಗನ್ನುವಾಗ ಕಸ್ತೂರಿ, ಏನೋ 5 ಲಕ್ಷನಾ ಎಂದು ಕೇಳುತ್ತಾಳೆ. ಹೌದು ಆಂಟಿ, 5 ಲಕ್ಷ ಕೊಟ್ಟರೆ ಕೇಸ್ನೇ ಕ್ಲೋಸ್ ಮಾಡುತ್ತೇನೆ ಎಂದು ಹೇಳಿದ್ರು. ಆ ದುಡ್ಡನ್ನು ಹೊಂದಿಸಲು ನಾವು ಪಡಬಾರದು ಪಾಡುಪಟ್ವಿ. ಇವರು ಆಮೇಲೆ ಬಂದು ಕೇಸ್ ವಾಪಸ್ ತಗೊಂಡರು. ಆಗ ಶಾಂತಿ ಮನಸ್ಸಲ್ಲಿ ಲೆಕ್ಕಾಚಾರ ಆಗುತ್ತಿರುತ್ತಾಳೆ, ನಾನು 4 ಲಕ್ಷನಾದ್ರೂ ಕೇಳಬೇಕಾಗಿತ್ತು, 3 ಲಕ್ಷನಾದ್ರೂ ಸಿಗುತ್ತಿತ್ತು. ಅಯ್ಯೋ, ಆ ಲಾಯರ್ 5 ಲಕ್ಷ ಇಸ್ಕೊಂಡಿದ್ದಾನಲ್ಲ, ಎಂತ ಕೆಲಸ ಆಗೋಯಿತು ಎಂದು ಅಂದುಕೊಳ್ಳುತ್ತಿರುತ್ತಾಳೆ. ಕುಸುಮ ಅವರು, ಮಂಜು ಹೋಗಿ ನೀನು ಅವರ ಹತ್ತಿರ ಕ್ಷಮೆ ಕೇಳು ಎಂದು ಹೇಳುತ್ತಾಳೆ. ಮಂಜು ಬಂದು, ತಪ್ಪಾಯಿತು ಅತ್ತೆ, ನನ್ನನ್ನು ಕ್ಷಮಿಸಿ. ಕೇಸ್ ವಾಪಸ್ ತಗೊಂಡಿದ್ದೀರಾ? ಇಲ್ಲ ಅಂದಿದ್ದರೆ ನನ್ನ ಜೀವನನೇ ಸ್ಪಾಯಿಲ್ ಆಗ್ಬಿಡುತ್ತಿತ್ತು. ತುಂಬಾ ಥ್ಯಾಂಕ್ಸ್ ಅತ್ತೆ ಎಂದು ಹೇಳುತ್ತಿರುತ್ತಾನೆ. ಸೂರ್ಯ, ಅತ್ತೆ ಇವಾಗೆಲ್ಲ ಕ್ಷಮೆ ಕೇಳ ಆಯ್ತಲ್ಲ, ಇನ್ಮೇಲೆ ಎಲ್ಲ ಮುಗಿಯಿತು, ನಡಿರಿ ಇನ್ಮೇಲೆ ಮನೆಗೆ ಎಂದು ಎಲ್ಲರನ್ನೂ ಕಳಿಸಿಬಿಡುತ್ತಾನೆ. ಈ ಕಡೆ ಸೂರ್ಯ, ಆಂಟಿ ಇನ್ಮೇಲೆ ಎಲ್ಲಾ ಸಮಸ್ಯೆನೂ ಮುಗಿಯಿತಲ್ಲ, ಸಕ್ಕರೆನ ಮನೆಗೆ ಕಳಿಸಿಕೊಡಿ ಎಂದು ಕೇಳುತ್ತಾನೆ. ನಾನಂತೂ ಮನೆಗೆ ಬರಲ್ಲ, ನಾನೇನು ಕಲ್ಲಿಗೆ ಬರಬೇಕು ಅಂದಾಗ, ಅತ್ತೆ ಅದು ನಿಮ್ಮ ಮನೆ ಎನ್ನುತ್ತಾಳೆ ಮೀನಾ. ಹೌದೌದು, ನೀನು ಹೇಳಿದ ಮೇಲೆನೇ ನನಗೆ ಗೊತ್ತಾಗಿದ್ದು. ಹಾಗಂದಾಗ ಮೀನಾ, ನೀವು ಇಲ್ಲದೆ ಮಾವ ತುಂಬಾ ಕಷ್ಟಪಡುತ್ತಿದ್ದಾರೆ ಎನ್ನುತ್ತಾಳೆ. ನಿಮ್ಮನ್ನು ಹೋಗಿ ಕರಿರಿ ಅಂತ ಹೇಳ್ಬಿಟ್ರಾ? ನಿಮ್ಮ ಪಾಡು ನೀವು ಹೋಗಿ ಎನ್ನುತ್ತಾಳೆ ಶಾಂತಿ. ಆಗ ಸೂರ್ಯ ಮೀನಾನ ಸುಮ್ಮನೆ ಇರಿಸಿ, ಆಂಟಿ ಇವರೇನಾದರೂ ಇಲ್ಲೇ ಉಳಿದುಕೊಂಡರೆ ಅಪ್ಪ ಹೇಳ್ತಾ ಇದ್ರು, ಒಬ್ಬರೇ ಇದ್ದು ಬೋರ್ ಆಗುತ್ತಿದೆ, ನಾನು ಊರಿಗೆ ಹೋಗಿ ಸೆಟಲ್ ಆಗುತ್ತೇನೆ ಅಂತ ಹೇಳ್ತಿದ್ರು ಎನ್ನುತ್ತಾನೆ. ಏನಪ್ಪ ಹೇಳುತ್ತಿದ್ದೀಯಾ? ಅಣ್ಣ ಊರಿಗೆ ಹೋಗ್ತಾರೆ ಎಂದು ಕಸ್ತೂರಿ ಕೇಳುತ್ತಾಳೆ. ಆ ಆಂಟಿ ರೆಡಿಯಾಗುತ್ತಿದ್ದರು, ನಾನೇ ಏನೇನೋ ಹೇಳಿ ಸುಮ್ಮನೆ ಹೇಳಿಸಿದೆ. ಅವರು ನನ್ನ ಮಾತನ್ನು ಎಷ್ಟು ಅಂತ ಕೇಳುತ್ತಾರೆ. ಹಾಗೆ ಇನ್ನೊಂದು ವಿಷಯ ಹೇಳಬೇಕಾಗಿತ್ತು, ಅದನ್ನು ಹೇಳಬೇಕೋ ಬೇಡವೋ ಅಂತ ಯೋಚನೆ ಮಾಡುತ್ತಿದ್ದೇನೆ ಎಂದು ಸೂರ್ಯ ಹಾಗನ್ನುವಾಗ ಕಸ್ತೂರಿ ಮುಂದೆ ಬಂದು, ಏನಪ್ಪಾ ವಿಷಯ ಎಂದು ಕೇಳುತ್ತಾರೆ. ಅಪ್ಪನ ಫ್ರೆಂಡ್ ಹೆಂಡತಿ ಇದ್ದಾರಲ್ಲ, ಅವರು ಹೀಗೇನೆ ಜಗಳಾಡಿಕೊಂಡು ಬೇರೆ ಎಲ್ಲೋ ಹೋಗಿ ಸೇರಿಕೊಂಡಿದ್ದರಂತೆ. ಅವರು ಕರೆದರೂನು ಬರದೇ ಇದ್ದಾಗ ಸ್ವಲ್ಪ ದಿನ ನೋಡಿ ಡೈವರ್ಸ್ ಕೊಟ್ಟುಬಿಟ್ರಂತೆ. ಅಪ್ಪ ಏನಾದರೂ ಆ ರೀತಿ ಯೋಚನೆ ಮಾಡಿಬಿಟ್ಟರೆ ಏನು ಮಾಡೋದು ಅಂತ ಭಯ ಆಗುತ್ತಿದೆ ಆಂಟಿ ಎನ್ನುತ್ತಾನೆ ಸೂರ್ಯ. ಆಗ ಶಾಂತಿ ಶಾಕ್ ಆಗಿ ಯೋಚನೆ ಮಾಡುತ್ತಿರುತ್ತಾಳೆ. ಕಸ್ತೂರಿ, ಅಯ್ಯಯ್ಯೋ ಏನಪ್ಪಾ ಇಂಥ ವಯಸ್ಸಲ್ಲಿ ಈ ತರ ಎಲ್ಲ ಮಾಡುತ್ತಾರೆ ಎನ್ನುತ್ತಾಳೆ. ಏನು ಆಂಟಿ, ನೀವು ಮನಸ್ಸಿಗೆ ವಯಸ್ಸೆಲ್ಲ ಆಗುತ್ತೆ, ಒಂದು ವೇಳೆ ಅಪ್ಪನಿಗೆ ಬೇಜಾರಾಗಿ ಈ ತರ ಎಲ್ಲ ಮಾಡ್ಬಿಟ್ಟರೆ? ಸೂರ್ಯ ಹಾಗಂತಿರುವಾಗ ಕಸ್ತೂರಿ ಶಾಂತಿಗೆ, ಶಾಂತಿ ನೀನೇನಾದರೂ ಈಗ ಮನಸ್ಸು ಬದಲಾಯಿಸಿಲ್ಲ ಅಂದರೆ ನಿನಗೆ ನೀನೇ ಮೋಸ ಮಾಡಿಕೊಳ್ಳುತ್ತೀಯಾ ಕಣೆ ಎನ್ನುತ್ತಾಳೆ. ಆಗ ಸೂರ್ಯ, ನಾನು ಹೇಳೋದೆಲ್ಲ ಹೇಳಿದ್ದೀನಿ ಆಂಟಿ, ಇದರ ಮೇಲೆ ನಿಮಗೆ ಬಿಟ್ಟಿದ್ದು ಯೋಚನೆ ಮಾಡಿ ಎಂದು ಹೇಳುತ್ತಾನೆ. ಆಗ ಮೀನಾ ಬಂದು, ಅತ್ತೆ ನನ್ನ ತಮ್ಮ ಮಾಡಿದ್ದ ತಪ್ಪಿಗೆ ಮಾವನಿಗೆ ಯಾಕೆ ಶಿಕ್ಷೆ ಕೊಡುತ್ತಿದ್ದೀರಾ? ನೀವಿಲ್ಲದೆ ಮಾವ ಇರ್ತಾರಾ ಎನ್ನುವಾಗ ಸೂರ್ಯ ಬಂದು, ನೀನು ಯಾಕೆ ಅದನ್ನೆಲ್ಲ ಅವರಿಗೆ ಹೇಳುತ್ತಿದ್ದೀಯಾ?
ಅದೆಲ್ಲ ಅವರ ಇಷ್ಟ. ಅಪ್ಪ ಬೇಜಾರಾಗಿ ಬಸ್ ಹತ್ತುತ್ತೇನೆ ಅಂತ ಹೇಳ್ತಾ ಇದ್ರು. ನೀನು ಬಾ ಬೇಗ ಬೇಗ ಎಂದು ಹೇಳಿ ಮೀನಾನ ಕರೆದುಕೊಂಡು ಹೋಗುತ್ತಿರುತ್ತಾನೆ. ಮನೆಯಿಂದ ಹೊರಗೆ ಹೋಗಿ ಏನ್ರೀ ಅತ್ತೆಗೆ ಈ ರೀತಿ ಎಲ್ಲ ಹೇಳ್ಬಿಟ್ರಿ. ಮಾವ ಊರಿಗೆ ಹೋಗ್ತಾರೆ, ಡೈವೋರ್ಸ್ ಕೊಡ್ತಾರೆ ಅಂತೆಲ್ಲ ಹೇಳ್ಬಿಟ್ರಲ್ಲ ಎನ್ನುತ್ತಾಳೆ ಮೀನಾ. ಅದೆಲ್ಲ ಸುಮ್ಮನೆ ಹೇಳಿರೋದು. ಈಗ ನೋಡು ಅವರಾಗ ಅವರೇ ಮನೆಗೆ ಬರುತ್ತಾರೆ. ನೀನು ಬಾ ಎಂದು ಹೇಳಿ ಸೂರ್ಯ ಮೀನಾ ಅಲ್ಲಿಂದ ಹೋಗುತ್ತಾರೆ. ಆಗ ಶಾಂತಿ ಕಸ್ತೂರಿ ಏನೇ ಇವನು ಈ ತರ ಹೇಳ್ಬಿಟ್ಟು ಹೋದ ಎಂದು ಹೇಳಿದಾಗ ಕಸ್ತೂರಿ ಹೇಳುತ್ತಾಳೆ ಅವನು ಹೇಳಿದ್ದು ನಿಜನೇ ಆಗಿರಬಹುದಲ್ವಾ, ನೀನು ಇಲ್ಲೇ ಇರೋದ್ರಿಂದ ಅಣ್ಣ ನಿರ್ಧಾರ ತಗೊಂಡಿರಬಹುದು ಎಂದು ಹೇಳುತ್ತಾಳೆ. ಆಗ ಶಾಂತಿ ಇಲ್ಲ ಇಲ್ಲ ಹಾಗೆ ಹೇಗೆ ನಡೆಯುತ್ತೆ, ನಾನು ವಾಪಸ್ ಹೋಗೋದು ಸ್ವಲ್ಪ ಲೇಟ್ ಆಗಿರಬಹುದು ಅಷ್ಟೇ. ನಾನು ಯಾಕೆ ಇಲ್ಲೇ ಉಳಿದುಕೊಳ್ಳಲಿ, ನಾನು ಈಗಲೇ ಮನೆಗೆ ಹೋಗುತ್ತೀನಪ್ಪ, ನಾನು ಇಲ್ಲಿರೋದು ಒಳ್ಳೆಯದಲ್ಲ, ನಾನು ಬರುತ್ತೇನೆ ಕಸ್ತೂರಿ ಎಂದು ಹೇಳಿ ಶಾಂತಿ ಅಲ್ಲಿಂದ ಬ್ಯಾಗ್ ತಗೊಂಡು ಓಡೋಗುತ್ತಾಳೆ. ಅಯ್ಯಯ್ಯೋ ಏನೇ ಶಾಂತಿ ಈಗ ಓಡೋಗುತ್ತಿದ್ದೀಯಾ, ಅಣ್ಣನ ಮೇಲೆ ನಾವು ಪ್ರೀತಿಗೆ ಹೋಗುತ್ತಿದ್ದೀಯಾ ಅಥವಾ ಭಯಕ್ಕೆ ಕೂಡ ಹೋಗುತ್ತಿದ್ದೀಯಾ ಎಂದು ಕಸ್ತೂರಿ ಕೇಳುತ್ತಿರುತ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತ ಆಗುತ್ತೆ. ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮುಂದಿನ ಸಂಚಿಕೆಯಲ್ಲಿ ಸೂರ್ಯನ ಪ್ಲಾನ್ ವರ್ಕ್ ಆಗಿ ಶಾಂತಿ ಮನೆಗೆ ವಾಪಸ್ ಬರುತ್ತಾಳಾ ಎಂದು ಕಾದು ನೋಡೋಣ.